ಈ ಯೋಜನೆಗೆ ಅನುಮತಿಯನ್ನು ತಗೊಂಬರೋದಕ್ಕೆ ಅಪ್ಪ ಮಕ್ಕಳು ಇಬ್ಬರು ಸಿದ್ಧ ಇಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕದ ಮಲತಾಯಿ ಧೋರಣೆಯ ನೀರಾವರಿ ಯೋಜನೆಗಳ ಬಗ್ಗೆ ಮತ್ತು ಮುಂದುವರಿಸ್ತಾನೆ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕಳೆದ ವರ್ಷ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಗಳು ಕೊಡ್ತೇವೆ ಅಂತ ಹೇಳಿದ್ರು. ಇದುವರೆಗೂ ಒಂದು ಚಿಕ್ಕ ಕಾಸು ಕೂಡ ಬಿಡುಗಡೆ ಆಗಿಲ್ಲ, ₹1 ಕಾಸು ಬಿಡುಗಡೆ ಆಗಲಿಲ್ಲ. ಈ ಥರ ಎಲ್ಲ ರಾಜ್ಯಗಳಿಗೂ ಬಜೆಟಲ್ಲಿ ಘೋಷಣೆ ಮಾಡಿರೋ ಹಣವನ್ನು ಕೊಡದೆ ಟೋಪಿ ಹಾಕಿರೋದನ್ನು ನಾವು ನೋಡ್ತಾ ಇಲ್ವೇ ಇವಾಗ? ಇವರು ಸುಳ್ಳುಗಳು ಬಜೆಟಲ್ಲಿ ಹೇಳೋದೊಂದು, ನಡ್ಕೊಳ್ಳೋದೊಂದು. ಅದರ ಮಧ್ಯದಲ್ಲಿ ಮಧ್ಯೆ ಒಂದೊಂದು ಟ್ಯಾಕ್ಸನ್ನು ಏರಿಸೋದು. ಪಾಪ್ಕಾರ್ನ್ ತಿನ್ನಂಗಿಲ್ಲ ನಾವು. ನಮ್ಮ ಹಳೆ ವಾಹನವನ್ನು ಮಾರಾಟ ಮಾಡೋ ಪರಿಸ್ಥಿತಿಲಿಲ್ಲ ನಾವು. ಅವನ್ನ ಎಲ್ಲಿ ನಿಲ್ಲಿಸ್ಕೊಳ್ಳೋದು? ನಮಗೆ ಬೇಡ ವಾಹನ, ಎಲ್ಲಿ ನಿಲ್ಲಿಸ್ಕೊಳ್ಳೋದು? ನಗರಗಳಲ್ಲಿ ನಗರ ಪಾಲಿಕೆಗಳು ನಿಮ್ಮ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ರೆ ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ. ಮಾರಂಗೂ ಇಲ್ಲ, ಇಟ್ಕೊಳ್ಳೋಂಗೂ ಇಲ್ಲ, ತುಕ್ಕಿಡಿತಾ ಇದೆ ರಸ್ತೆಗಳಲ್ಲಿ ಗಾಡಿಗಳು. ಅದಕ್ಕೂ 18% ಟ್ಯಾಕ್ಸು. ಏನಿದು? ಯಾವ ದುರಾಡಳಿತ ಅಲ್ಲದೆ ಇದು? ಏನು ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡೋದಿಲ್ಲ, ಹೋಗ್ಲಿ ನಗರ ಪ್ರದೇಶಗಳ ಅಭಿವೃದ್ಧಿಗೆ ದುಡ್ಡು ಕೊಡೋದಿಲ್ಲ, ಶಿಕ್ಷಣಕ್ಕೆ ದುಡ್ಡು ಕೊಡೋದಿಲ್ಲ, ಆರೋಗ್ಯ ಇಲಾಖೆಗೆ ದುಡ್ಡು ಕೊಡೋದಿಲ್ಲ. ಯಾವುದಕ್ಕೆ ಕೊಡ್ತೀರಾ ನೀವು ದುಡ್ಡು? ಹಾಗಿದ್ರೆ ರಾಜ್ಯಗಳ ಯೋಜನೆಗಳು, ರೈಲ್ವೆ ಯೋಜನೆಗಳಾಗಿರ್ಬೋದು, ಮೆಟ್ರೋ ಯೋಜನೆ ಆಗಿರ್ಬೋದು, ಯಾವುದಕ್ಕೂ ದುಡ್ಡು ಕೊಡೋದಿಲ್ಲ. ಎಲ್ಲದಕ್ಕೂ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ನಿಂತ್ಕೋಬೇಕು ಕೇಂದ್ರದ ಮುಂದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ವಾ ಕರ್ನಾಟಕ? ಆಗಿದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಪತಿ ಹೇಳಿದ್ರಲ್ಲ, ಆ ಮಾತನ್ನು ನಾವು ಇವಾಗ ಕೋಟ್ ಮಾಡಬೇಕೋ ಬೇಡವೋ? ಆರ್ಥಿಕ ಮಂತ್ರಿಯವರ ಪತಿ ಹೇಳಿದ ಮಾತುಗಳನ್ನು ನಾವು ಈಗ ಕೋಟ್ ಮಾಡಬೇಕೋ ಬೇಡವೋ? ಮಾಡಬೇಕಾ ಅಲ್ವಾ? ಖಂಡಿತ ಮಾಡಬೇಕಾಗತ್ತೆ. ಆರ್ಥಿಕ ಸಚಿವರು ಮನೆಯಲ್ಲೇ ತಮ್ಮ ಪತಿ ಹೇಳಿದ್ದ ಮಾತುಗಳನ್ನು ಭಾರತ ದೇಶದ ಜನಕ್ಕೆ ನಾವು ನೆನಪು ಮಾಡ್ಕೊಳ್ಬೇಕೋ ಬೇಡವೋ? ದೇಶದ ಸ್ಥಿತಿ ಇದಿದೆ. ಇವರೇ ಪಕ್ಷದ ರಾಜ್ಯಸಭಾ ಸದಸ್ಯರು ಸುಬ್ರಹ್ಮಣ್ಯಂ ಸ್ವಾಮಿ ದೇಶನೇನು ಮಾಡ್ತಿದ್ದೀರಿ ಅಂತ ಹೇಳಿದ್ದಾರೆ. ಅವ್ರು ಬಿಡಿ, ನಮ್ಮ ರೈಲ್ವೆ ಸಾರಿಗೆ ಸಚಿವರು ನಿತಿನ್ ಗಡ್ಕರಿ ಅವರು ಜನತೆಗೆ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ. ಯಾರು ಹೇಳಿದ್ದು? ಅವ್ರದ್ದೇ ಸರ್ಕಾರದ ಮಂತ್ರಿಗಳು, ಅವ್ರದ್ದೇ ಪಕ್ಷದ ರಾಜ್ಯಸಭಾ ಸದಸ್ಯರುಗಳು, ಸಂಸದರುಗಳು. ನಮ್ಮ ತಾಲೂಕಿಗೆ ಅಂದರೆ ನಮ್ಮ ಜಿಲ್ಲೆಗೆ ದುಡ್ಡು ಬರ್ತಿಲ್ಲ, ನಾನು ಆಯ್ಕೆಯಾಗಿ ಬಂದಿದ್ದೇನೆ, ನಾನು ಅಲ್ಲೇನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಎಲ್ಲ ನಿರ್ವೀರ್ಯರ ಥರ BJP ಪಕ್ಷದ ಸಂಸದರು ಇಷ್ಟರಲ್ಲಿದ್ದಾರೆ. ಖಂಡಿತ. ಓಕೆ, ಅಲ್ಲ, ಒಂದೇ ಒಂದು ಶಬ್ದ ನಾನು ಕೇಳ್ತೇನೆ. ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರೋ ಶೋಭಾ ಕರಂದ್ಲಾಜೆ ಅವರಿದ್ದೀರಿ, HD ಕುಮಾರಸ್ವಾಮಿ ಅವರು ಇದ್ದಾರೆ, ಪೇಶ್ವೆಗಳು ಒಬ್ರು ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ ಪೇಶ್ವೆಗಳು ಒಬ್ರು ಇದ್ದಾರೆ ಮಂತ್ರಿಗಳಾಗಿ, ಪ್ರಹ್ಲಾದ್ ಜೋಶಿ ಅವರು. ಹೌದು, ನಾನು ಹೇಳಿದ್ದಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ದು ಪೇಶ್ವೆಗಳು ಅಂತ. ಓಕೆ, ಏನಪ್ಪ ನಿಮ್ಮ ಕೊಡುಗೆ? ವಾರ ಬರ್ತೀರಿ, ಅಲ್ಲೊಂದು ಏನೋ ಮಾತಾಡ್ಬಿಟ್ಟು ಹೋಗ್ತೀರಿ. ನೀವು ಕರ್ನಾಟಕಕ್ಕೆ ಏನು ತಂದ್ರಿ ಅನ್ನೋದನ್ನ ಯಾವ್ದಾರಿ ಒಂದು ಬಾರಿ ಹೇಳಿದಿರೇನ್ರಿ? ಒಂದೇ ಒಂದು ವಾರ ಶನಿವಾರ ಭಾನುವಾರ ಬರ್ತೀರಲ್ಲ ಕರ್ನಾಟಕಕ್ಕೆ, ನಿಮ್ಮ ಹುಬ್ಳಿಗೋ ಇನ್ನೊಂದು ಕಡೆಗೋ ಧಾರವಾಡಕ್ಕೋ ಅಥವಾ ಮೈಸೂರಿಗೋ ಎಲ್ಲೋ ಹೋದಾಗ ಕರ್ನಾಟಕಕ್ಕೆ ಇಷ್ಟು ದುಡ್ಡು ತಂದ್ವಿ, ಇಂಥದ್ದೊಂದು ಯೋಜನೆ ತಂದಿದ್ದೇವೆ, ಸ್ಟಾರ್ಟಪ್ಗೆ ಇಷ್ಟು ದುಡ್ಡು ತಂದಿದ್ದೇವೆ, ಒಂದು ಮಾತು ಇಲ್ಲ ಮೇಡಮ್ ಎಲ್ಲೂ. ಏನಿದು? ಯಾಕೆ ನಾವು ಬದುಕಬೇಕು ಇಲ್ಲಿ ಕರ್ನಾಟಕದ ಜನ? ದೋಚುವ ಸಂಸ್ಕೃತಿಯ ಕರ್ನಾಟಕದ ಮೇಲೆ, ಗದಪ್ರಹಾರ ಕರ್ನಾಟಕದ ಮೇಲೆ ನಾವು ಈಗಲೂ ಭರವಸೆಯನ್ನು ಇಟ್ಕೊಂಡಿದ್ದೇವೆ, ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಆಡಳಿತ ಪಕ್ಷ ಕೇಂದ್ರ ಅವ್ರ ರಾಜ್ಯಗಳಿಗೆ ಕೊಡ್ತಿರುವಂಥ ಮನ್ನಣೆ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂಥ ರಾಜ್ಯ ಸರ್ಕಾರಗಳಿಗೂ ಕೂಡ ನೀಡಬೇಕು ಅಂತ ನಮ್ಮ ಮನವಿ ಇದೆ. ನಿರ್ಮಲಾ ಸೀತಾರಾಮನ್ ಅವರು ರೈಲ್ವೆ ಯೋಜನೆಗಳಿಗೆ, ಮೆಟ್ರೋ ಯೋಜನೆಗಳಿಗೆ, ಕರ್ನಾಟಕಕ್ಕೆ ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಗೆ ಏನೇನು ಕೊಡುಗೆಗಳು ಕೊಡ್ತಾರೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಮತ್ತು ಎಷ್ಟು ಹಣ ಕೊಡ್ತೀವಿ ಅನ್ನೋದನ್ನು ಹೇಳಬೇಕಾಗಿದೆ. ನಮಗೆ ಬಾಕಿ ಬರಬೇಕಾಗಿರೋ ಹಣ ಮನ್ರೇಗಾದು 58% ದುಡ್ಡು ವಾಪಸ್ ಕೊಡಬೇಕಾಗಿದೆ, ಅದನ್ನು ಕೊಟ್ಟಿಲ್ಲ. ಈ ಬಜೆಟಲ್ಲಿ ಘೋಷಣೆ ಮಾಡ್ತಾರೋ ನಿರೀಕ್ಷೆ ಇದೆ, ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅವರೇ ಘೋಷಣೆ ಮಾಡಿದ್ದು, ಅದು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಕಣ್ಣು ಕೆಂಪಗಾಗ್ಬಿಟ್ಟಿದೆ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನರಿಗೆ ಹೆಚ್ಚು ಸಬಲರನ್ನಾಗಿ ನೋಡಿ. ಕೇಂದ್ರ ಸರ್ಕಾರ ಒಂದು ನಿಮಿಷ ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ ಅವ್ರಿಗೆ ಆಸಕ್ತಿಯೇ ಇಲ್ಲ. ಇನ್ನು ತೆರಿಗೆ ಸ್ಲಾಬ್ಗಳನ್ನ ಬದಲಿಸುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. 15 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ಇಳಿಕೆ ಮಾಡುವಂತಹ ಸಾಧ್ಯತೆ ಹಾಗೆ ನಿರೀಕ್ಷೆಗಳು ಕೂಡ ಇದೆ. 10 ಲಕ್ಷವರೆಗಿನ ಆದಾಯಕ್ಕೆ ಶೂನ್ಯ ತೆರಿಗೆಯನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇನ್ನು ಮಹಿಳೆಯರಿಗೆ ತೆರಿಗೆ ವಿನಾಯಿತಿ ಹೆಚ್ಚಳವಾಗುತ್ತಾ ಕಾದ್ ನೋಡಬೇಕಾಗಿರುವಂತದ್ದು.
ಹಿರಿಯ ನಾಗರಿಕರ ತೆರಿಗೆಯ ವಿನಾಯಿತಿ ಹೆಚ್ಚಳವಾಗುತ್ತಾ? ತೆರಿಗೆಯ ನಿರೀಕ್ಷೆಗಳು ಏನು ಅನ್ನೋದನ್ನ ನಾವು ನೋಡ್ತಾ ಇರುವಂಥದ್ದು. ಇನ್ನು ಮಹಿಳೆಯ ಯೋಜನೆಗಳಿಗೆ ತೆರಿಗೆಯ ಡಿಡಕ್ಷನ್ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮಹಿಳಾ ಉದ್ಯಮಿಗಳು. ಇನ್ನು ಮಹಿಳಾ ಉದ್ಯಮಿಗಳಿಗೆ ತೆರಿಗೆ ವಿನಾಯಿತಿ ಮಾಡುವಂತಹ ನಿರೀಕ್ಷೆಯನ್ನ ಕೂಡ ಮುಂದಿಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ. ಮಹಿಳೆಯರನ್ನ ನೇಮಿಸಿಕೊಳ್ಳುವ ಕಂಪನಿಗೆ ಇಂಟೆನ್ಸಿವ್ ಹಾಗೆ ಐಟಿ ಮಸೂದೆ ಮಂಡನೆ ಸಾಧ್ಯತೆ ಇರುವಂಥದ್ದು. ತೆರಿಗೆ ಸ್ಲ್ಯಾಬ್ಗಳನ್ನು ಈಗಾಗಲೇ 3 ಲಕ್ಷ ಕೋಟಿ ಮೀಸಲಿಡುವಂತಹ ಸಾಧ್ಯತೆ ಇದೆ. ರೈಲ್ವೆ ನಿರೀಕ್ಷೆಗಳು ಏನು ಅಂತ ನೋಡೋದಾದ್ರೆ, ಕಳೆದ ಬಜೆಟ್ನಲ್ಲಿ 2.65 ಲಕ್ಷ ಕೋಟಿ ಸಿಕ್ಕಿತ್ತು ರೈಲ್ವೆ ಅಭಿವೃದ್ಧಿಗೆ. ಇನ್ನು ಮುಂಬೈ ಟು ಅಹಮದಾಬಾದ್ ಬುಲೆಟ್ ರೈಲಿಗೆ ಹೆಚ್ಚು ಹಣ ಇಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ವಂದೇ ಭಾರತ್ ಸ್ಲೀಪರ್ ಕೋಚ್ಗಳ ಸಂಖ್ಯೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇರುವುದು. ಇನ್ನು ರೈಲ್ವೆ ಇಲಾಖೆಯಲ್ಲಿ ಎಐ ತಂತ್ರಜ್ಞಾನ ಬಳಕೆ ಮಾಡುವಂತಹ ಸಾಧ್ಯತೆ, ಅಮೃತ್ ಭಾರತ್ ರೈಲು ನಿಲ್ದಾಣ ಸಂಖ್ಯೆಯಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆ ನಿರೀಕ್ಷೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಬೆಂಗಳೂರು ಸಬ್-ಅರ್ಬನ್ ರೈಲಿಗೆ ನಮ್ಮ ಮೆಟ್ರೋ ವಿಸ್ತರಿಸಿದ ಯೋಜನೆಗಳಿಗೆ ಅನುದಾನವನ್ನ ಹೆಚ್ಚಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಬೆಂಗಳೂರು ಹೊರವಲಯದಲ್ಲಿ ಹಾಗೆ ಧಾರ್ಮಿಕ ಸ್ಥಳಗಳಿಗೆ ವಿಶೇಷ ರೈಲುಗಳ ಹೆಚ್ಚಳ, ರೈಲ್ವೆ ನಿರೀಕ್ಷೆಗಳು ಏನಿರಬಹುದು ಅಂತ ನಾವು ನೋಡೋದಾದ್ರೆ, ತುಮಕೂರು ಟು ದಾವಣಗೆರೆ ರೈಲು ಕಾಮಗಾರಿಗೆ ವೇಗ ಹೆಚ್ಚಿಸುವಂತಹ ಸಾಧ್ಯತೆ ಕೂಡ ಇದೀಗ ಕಾಣಿಸ್ತಾ ಇರುವಂಥದ್ದು ಈ ಒಂದು ಬಜೆಟ್ನಲ್ಲಿ. ಹಾಗೆ 12,000 ಎಲೆಕ್ಟ್ರಿಕ್ ರೈಲು ಎಂಜಿನ್ ಅಭಿವೃದ್ಧಿ ಮಾಡುವಂತಹ ನಿರೀಕ್ಷೆಗಳನ್ನ ಕೂಡ ರೈಲ್ವೆ ಇಲಾಖೆ ಹೊಂದಿರುವಂಥದ್ದು. ಇನ್ನು 3 ಲಕ್ಷ ಕೋಟಿ ಮೀಸಲಿಡುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ಒಂದು 2025ರ ಬಜೆಟ್ನಲ್ಲಿ. ಕಳೆದ ಬಾರಿ ಒಂದು ಬಜೆಟ್ನಲ್ಲಿ ನೋಡೋದಾದ್ರೆ 2.65 ಲಕ್ಷ ಕೋಟಿಯನ್ನ ಮಾತ್ರ ಅನುದಾನ ಮೀಸಲಿರಿಸಿತ್ತು. ಈಗಾಗಲೇ ರೈಲ್ವೆ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇರುವಂಥದ್ದು. ಇಡೀ ದೇಶವೇ ರೈಲ್ವೆ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಟಿರುವಂಥದ್ದು. ಅದರಂತೆ ಕರ್ನಾಟಕದಲ್ಲೂ ಕೂಡ ರೈಲಿನ ಮೇಲೆ ಇರುವಂತಹ ನಿರೀಕ್ಷೆಗಳು ಹೆಚ್ಚಾಗಿ ಇರುವಂಥದ್ದು. ಇನ್ನು ಕರ್ನಾಟಕ ಏನ್ ಕೇಳ್ತಾ ಇದೆ ಅಂತ ನೋಡೋದಾದ್ರೆ, ಮೆಟ್ರೋ 4ನೇ ಹಂತಕ್ಕೆ ಅನುದಾನ ಬಿಡುಗಡೆಯಾಗಬೇಕು. ಇನ್ನು ಬೆಂಗಳೂರು ದಕ್ಷಿಣ ಪಶ್ಚಿಮ ಹೊರವಲಯಕ್ಕೆ ಮೆಟ್ರೋ ವಿಸ್ತರಣೆಯಾಗುವಂತಹ ಅನುದಾನ ಹಾಗೆ ಒಂದು ಯೋಜನೆ ಕೂಡ ರೂಪುಗೊಳ್ಳಬೇಕು. ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಮತ್ತಷ್ಟು ಹೆಬ್ಬಾಳ ಸರ್ಜಾಪುರ ಮೆಟ್ರೋ ಕಾರಿಡಾರ್ ನಿರ್ಮಾಣ, ಮೆಟ್ರೋ 3ನೇ ಹಂತದ ಬಾಕಿ ಅನುದಾನ ರಿಲೀಸ್ ಅನ್ನ ಕೂಡ ಕೇಳ್ತಾ ಇರುವಂತದ್ದು. ಕರ್ನಾಟಕ ಅಂದ್ರೆ ಕೇಂದ್ರದ ಬಜೆಟ್ನಿಂದ ಕರ್ನಾಟಕ ಏನ್ ನಿರೀಕ್ಷೆ ಮಾಡ್ತಾ ಇದೆ? ಕೈಗಾರಿಕಾ ಸ್ಮಾರ್ಟ್ ಸಿಟಿ ಯೋಜನೆ ಕೂಡ ನಿರೀಕ್ಷೆ ಮಾಡ್ತಾ ಇದೆ. ಸೆಮಿ ಕಂಡಕ್ಟರ್ ಹೂಡಿಕೆಗೆ ಯೋಜನೆಯನ್ನ ರೂಪಿಸಬೇಕು, ಇದು ಕೂಡ ಕರ್ನಾಟಕದ ನಿರೀಕ್ಷೆಯಾಗಿರುವಂಥದ್ದು. ಇನ್ನು ಪ್ರಮುಖವಾದಂತಹ ನಗರಗಳಿಗೆ ಹೊಸ ಬಸ್ ಟರ್ಮಿನಲ್, ರೈತರಿಗೆ ಹೊಸ ಕೋಲ್ಡ್ ಸ್ಟೋರೇಜ್, ಹೀಗೆ ಹಲವಾರು ನಿರೀಕ್ಷೆಗಳು ಕೂಡ ಇದೆ. ಹೊಸ ಕೆರೆ ನಿರ್ಮಾಣಕ್ಕೆ ಯೋಜನೆಯನ್ನ ರೂಪಿಸಬೇಕು, ಈ ಒಂದು ಸಾಧ್ಯತೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಬೆಳಗಾವಿಗೆ ಚತುಷ್ಪಥ ಒಂದು ಹೈವೇ ಹಾಗೆ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. 1,000 ಕೋಟಿ ವೆಚ್ಚದ ಶಿರಾಡಿ ಘಾಟ್ ರಸ್ತೆಗೆ ಅನುಮತಿ ಸಿಗಬಹುದಾ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಇನ್ನು ಈ ಒಂದು ಸುರಂಗ 3.8 ಕಿಲೋಮೀಟರ್ ಇದೆ, ಶಿರಾಡಿ ಘಾಟ್ ರಸ್ತೆಯ ಸುರಂಗ. ಗ್ರಾಮೀಣ ಕರ್ನಾಟಕದಲ್ಲಿ ಹೊಸ ಆರೋಗ್ಯ ಕೇಂದ್ರ ತೆರೆಯುವಂತಹ ಯೋಜನೆಗಳು ಕೂಡ ಮತ್ತಷ್ಟು ಅನುದಾನ ಬಿಡುಗಡೆಯಾಗಬೇಕಿದೆ. ಕಳಸಾ ಬಂಡೂರಿ ಯೋಜನೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಕರ್ನಾಟಕದಲ್ಲಿ ಕೂಡಲೇ ಏಮ್ಸ್ ಸ್ಥಾಪನೆಯಾಗುತ್ತಾ? ಬೆಂಗಳೂರಲ್ಲಿ ಬಿಸಿನೆಸ್ ಹಬ್ ಸ್ಥಾಪನೆಯಾಗುತ್ತಾ? ಹೇಗೆ ಹಲವಾರು ಕರ್ನಾಟಕದ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಕರ್ನಾಟಕದ ಮುಂದೆ ಕೇಂದ್ರದ ಒಂದು ಬೇಡಿಕೆಗಳು ಕೂಡ ಇರುವಂಥದ್ದು. ಹಾಗೆ ನಂಜನಗೂಡು ಕೊಳ್ಳೇಗಾಲ ಕೇರಳ ಹೆದ್ದಾರಿ ಅಗಲೀಕರಣವಾಗುವಂತಹ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿರುವಂಥದ್ದು. ಮಳವಳ್ಳಿ ಕೊಳ್ಳೇಗಾಲ ಕನಕಪುರ ತಮಿಳುನಾಡು ಈ ಹೆದ್ದಾರಿ ಕೂಡ ಘೋಷಣೆಯಾಗುತ್ತಾ ಎನ್ನುವ ನಿರೀಕ್ಷೆ ಕರ್ನಾಟಕದ ಒಂದು ಸರ್ಕಾರ, ಕರ್ನಾಟಕದ ಜನತೆ ಕೂಡ ಇಟ್ಕೊಂಡಿರುವಂಥದ್ದು. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಹಣ ಈಗಾಗಲೇ ಘೋಷಣೆ ಮಾಡಿದೆ, ಆದರೆ ಅನುದಾನ ಬಿಡುಗಡೆಯಾಗುತ್ತಾ ಎನ್ನುವ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಇನ್ನು ಪೆರಿಫೆರಲ್ ರಿಂಗ್ ರಸ್ತೆಗೆ 6,000 ಕೋಟಿ ಅನುದಾನ ಬಿಡುಗಡೆಯಾಗುತ್ತಾ? ಬೆಂಗಳೂರಿನಲ್ಲಿ ಸುರಂಗ
ಎಲಿವೇಟೆಡ್ ರಸ್ತೆಗೆ 36,950 ಕೋಟಿ ಬಿಡುಗಡೆಯಾಗಬೇಕಿದೆ. ಇನ್ನು ನಿರೀಕ್ಷೆಯನ್ನ ಕೂಡ ಮಾಡ್ತಾ ಇರುವಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಮೀಸಲನ್ನ ಇಡುತ್ತಾ ಕೇಂದ್ರ ಸರ್ಕಾರ ಬೆಂಗಳೂರಲ್ಲಿ ಪ್ರವಾಹ ನಿಯಂತ್ರಣಕ್ಕೆ ಹಾಗೆ ಬಿಡಿಎ 8 ಪಥದ ರಿಂಗ್ ರೋಡ್ಗೆ ಅನುಮೋದನೆಯನ್ನ ನೀಡುತ್ತಾ ಕೇಂದ್ರ ಬಜೆಟ್ನಲ್ಲಿ ಇವತ್ತು ಏನೆಲ್ಲ ಅಂಶಗಳು, ಯಾವೆಲ್ಲ ಯೋಜನೆಗೆ ಎಷ್ಟು ಅನುದಾನ ಸಿಗಲಿದೆ ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಆರಂಭವಾಗುತ್ತೆ. ಇನ್ನು ಕರಾವಳಿ ಭಾಗದ ರೈಲ್ವೆ ಹಳಿಗಳ ವಿದ್ಯುದೀಕರಣ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ರೈಲು ನಿರೀಕ್ಷೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೊಲ್ಲೂರು ಟು ಧರ್ಮಸ್ಥಳ ಕುಕ್ಕೆ ರೈಲು ಮಾರ್ಗ ಸಮೀಕ್ಷೆ ಕೂಡ ಆಗಿರುವಂಥದ್ದು. ಇನ್ನು A1 ನಿರೀಕ್ಷೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಮುನಿರಾಬಾದ್ ಮೆಹಬೂಬ್ ನಗರ ರೈಲ್ವೆ ಕಾಮಗಾರಿಯ ನಿರೀಕ್ಷೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಕುಡಚಿ ಬಾಗಲಕೋಟೆ ರೈಲು ಕಾಮಗಾರಿ ಪೂರ್ಣ ಆಗಬೇಕಾಗಿದೆ. ಗದಗವಾಡಿ ರೈಲ್ವೆ ಮಾರ್ಗ ನಿರ್ಮಾಣ ಇದು ಕೂಡ ಪೂರ್ಣವಾಗಬೇಕಿದೆ. ರಾಜ್ಯದ ರೈಲು ನಿರೀಕ್ಷೆಗಳು ಏನಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು. ಹುಬ್ಬಳ್ಳಿ ಬೆಳಗಾವಿ ಕಲಬುರಗಿ ಗುತ್ತಿ ಈ ಮಾರ್ಗದಲ್ಲಿ ಹೊಸ ರೈಲು ಒಂದು ನಕಾಶೆ ಕೂಡ ಸಿದ್ಧವಾಗಬೇಕಿದೆ. ರೈಲು ಸಂಚಾರ ಆಗಬೇಕಿದೆ. ಚಾಮರಾಜನಗರ ಬಿಡದಿ ನಡುವೆ ಹೊಸ ರೈಲು ಮಾರ್ಗ ಯೋಜನೆಯನ್ನ ಜಾರಿಗೆ ತರ್ತಾರ, ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಇನ್ನು ಕೊಟ್ಟೂರು ಟು ಹರಿಹರ ಹೊಸ ರೈಲು ಮಾರ್ಗ